ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನಾನು ಯಾವ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ದೇವರು. ಇದನ್ನು ಬರೆದವರು ಯಾರು? ಎ.ಎನ್. ಮೂರ್ತಿರಾಯರು. ಎ.ಎನ್. ಮೂರ್ತಿರಾಯರು 100 ವರ್ಷಕ್ಕಿಂತ ಹೆಚ್ಚು ಬದುಕಿದವರು, ಶತಾಯುಷಿಗಳು. ಅವರು ಏನು ಹೇಳ್ತಾರೆ ಈ ಪುಸ್ತಕದ ಬಗ್ಗೆ ಅನ್ನೋದನ್ನ ಓದ್ತೀನಿ ನೋಡಿ. ಇವನು ದೇವರನ್ನು ನಂಬದಿದ್ದರೆ ಬಿಡಲಿ, ನನ್ನ ಅಪನಂಬಿಕೆಯನ್ನು ಊರಿಗೆಲ್ಲ ಹಂಚಬೇಕೆ ಎಂಬ ಟೀಕೆಯನ್ನು ಕೇಳಿದ್ದೇನೆ. ನನಗೆ ದೇವರಲ್ಲಿ ನಂಬಿಕೆ ಇಲ್ಲವೆಂಬ ಮಾತು ನನ್ನ ಸಂಜೆಗಣ್ಣಿನ ಹಿನ್ನೋಟದಲ್ಲಿ ಬಂದಿದೆ. ಸ್ನೇಹಿತರು ಪ್ರಶ್ನೆ ಹಾಕಿದಾಗ ನನ್ನ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದ್ದೇನೆ. ಇದೆಲ್ಲ ನಿಜ. ದೇವರಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸುವ, ಅವನ ಮಹಿಮೆಯನ್ನು ಹೊಗಳುವ ಭಾಷಣ ಲೇಖನಗಳು ಸರ್ವಸಾಮಾನ್ಯವಾದ್ದರಿಂದ ಅವು ನ್ಯೂಸ್ ಆಗುವುದಿಲ್ಲ. ನಂಬಿಕೆ ಇಲ್ಲ ಎನ್ನುವುದು ನ್ಯೂಸ್ ಆಗಿ ಪ್ರಚಾರ ಎನ್ನಿಸಿಕೊಳ್ಳುತ್ತದೆ. ಇದು ಸ್ವಾಭಾವಿಕ. ಸಂದರ್ಭ ಬಂದಾಗ ನಾನು ದೇವರ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೇಳಿದ್ದೂ ಅಷ್ಟೇ ಸ್ವಾಭಾವಿಕ. ನನಗೆ ಪ್ರಚಾರ ಮಾಡುವ ಚಪಲವೂ ಇಲ್ಲ, ನನ್ನ ನಿಲುವನ್ನು ಬಚ್ಚಿಡುವ ಹಿಂಜರಿಕೆಯೂ ಇಲ್ಲ. ಎ.ಎನ್. ಮೂರ್ತಿರಾವ್ ಅವರು ಹೇಳ್ತಾರೆ, ದೇವರು ಎನ್ನೋ ವಿಚಾರದಲ್ಲಿ ನನಗೆ ನಂಬಿಕೆ ಇಲ್ಲ ಅನ್ನೋದನ್ನು ನಾನು ಯಾವುದೇ ಪ್ರಚಾರಕ್ಕಾಗಿ ಹೇಳಿದ್ದಿಲ್ಲ. ನನ್ನ ನಿಲುವನ್ನು ಬಚ್ಚಿಡೋಕ್ಕೂ ನನಗೆ ಯಾವುದೇ ಹಿಂಜರಿಕೆ ಇಲ್ಲ. ಸಂಜೆಗಣ್ಣಿನ ಹಿನ್ನೋಟ ಎಂಬ ಅವರ ಆತ್ಮಕಥನದಲ್ಲಿ ನಾನು ನಂಬಿಕೆ ಇಲ್ಲ ಅನ್ನೋದನ್ನು ವ್ಯಕ್ತಪಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ಪುಸ್ತಕ ಓದಿದಾಗ ನಿಮಗೆ ಏನನ್ಸುತ್ತೆ ಅಂದರೆ ಅವರು ಬಹಳ ತಾರ್ಕಿಕವಾಗಿ ದೇವರಿಲ್ಲ ಅನ್ನೋದನ್ನ ನಿಮಗೆ ಪ್ರೂವ್ ಮಾಡ್ತಾ ಬರ್ತಾರೆ. ಆದರೆ ಯಾರಿಗೂ ನೋವಾಗದಂತೆ, ದೇವರಲ್ಲಿ ನಂಬಿಕೆ ಉಳ್ಳವರಿಗೆ ಯಾವುದೇ ನೋವಾಗದಂತೆ ಅವರು ಅದನ್ನು ಕೂಡ ಬಹಳ ಮುತುವರ್ಜಿ ವಹಿಸಿ ಯಾರಿಗೂ ನೋವಾಗದಂತೆ ಬರೆದಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ಆ ವಿಚಾರವನ್ನು ಅವ್ರು ಹೇಳ್ತಾರೆ, ದೇವರನ್ನು ನಂಬುವವರನ್ನು ಯಾವುದೇ ಕಾರಣಕ್ಕೂ ಲೇವಡಿ ಮಾಡಬಾರದು, ಅಥವಾ ನಾನು ದೇವರನ್ನು ನಂಬೋದಿಲ್ಲ ಅನ್ನೋದೊಂದು ಅಹಂಕಾರಕ್ಕಾಗಬಾರದು ಅಂತನೂ ಅವ್ರು ಹೇಳ್ತಾರೆ. ಅದು ಒಂದು ವಿಷಾದ ಅಷ್ಟೇನೆ. ಏಕೆಂದ್ರೆ ದೇವ್ರು ಇಲ್ವಲ್ಲ, ಎಷ್ಟೋ ಜನರಿಗೆ ಕಷ್ಟ ಇದೆ, ಸಮಸ್ಯೆ ಇದೆ, ಅವನ್ನ ಪರಿಹರಿಸಕ್ಕೆ ದೇವ್ರು ಇಲ್ವಲ್ಲ, ದೇವರನ್ನೊಬ್ಬ ಇರಬೇಕಾಗಿತ್ತು ಅನ್ನೋದೇ ನಮಗನ್ಸುತ್ತೆ ಅನ್ನೋದನ್ನ ಅವರು ಬಹಳ ಚೆನ್ನಾಗಿ ಇದರಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ. ಇದು ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಅವರು ಬಹಳ ತಾರ್ಕಿಕವಾಗಿ ದೇವರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಅದು ಹೇಗೆ ಇಲ್ಲ ಅಂದರೆ ಯುದ್ಧಗಳ ಉದಾಹರಣೆಯನ್ನು ಕೊಡ್ತಾರೆ, ಸಂಕಟ ಪಡುವ ಮನುಷ್ಯರ ಉದಾಹರಣೆಯನ್ನು ಕೊಡ್ತಾರೆ. ಕೆಲವರು ಏನೂ ತಪ್ಪು ಮಾಡಿರೋದಿಲ್ಲ, ಆದರೆ ಅವರು ತುಂಬ ಸಂಕಟವನ್ನು ಪಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಈ ದೇವರಿಲ್ಲ ಅನ್ನೋದು ಈ ನಂಬಿಕೆ ಮಾಡೋರನ್ನ ಅಥವಾ ನಂಬಿಕೆ ಇರೋರನ್ನ ಲೇವಡಿ ಮಾಡ್ತಕ್ಕಂಥದ್ದು ಅಲ್ಲ, ಅಥವಾ ಲೇವಡಿ ಮಾಡಬಾರದು, ಅಥವಾ ದೇವರಿಲ್ಲ ಅಂತ ಒಂದು ಅಹಂಕಾರವನ್ನು ನಾವು ತೋರಿಸ್ಬಾರ್ದು ಅಂತ. ಆದರೆ ಅದೊಂದು ಅವರಿಗೆ ಮರುಕ ಅಂತ, ದೇವ್ರು ಇಲ್ವಲ್ಲ ಅಂತ. ಅಂದರೆ ಅವ್ರು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಭಕ್ತರೆಲ್ಲ ಬಂದಿರ್ತಾರೆ. ಅವ್ರಿಗೆ ಬೇರೆ ಬೇರೆ ಥರ ಕಷ್ಟಗಳಿರುತ್ತೆ. ಅದನ್ನು ನೋಡಿ ಇವ್ರಿಗೆ ಅನ್ಸುತ್ತೆ, ಅವರು ತಮ್ಮ ಹೆಂಡತಿಯ ಜೊತೆ ಹೋಗಿರ್ತಾರೆ, ಆಗ ಅನ್ಸುತ್ತೆ ಇವ್ರ ಕಷ್ಟಗಳನ್ನೆಲ್ಲ ಪರಿಹರಿಸೋದಕ್ಕೆ ದೇವ್ರು ಇಲ್ವಲ್ಲ. ಆ ರೀತಿಯ ಮರುಕದಿಂದ ಸೃಷ್ಟಿಯಾಗಿದ್ದೆ ದೇವರು ಇಲ್ಲ ಎಂತಕ್ಕಂಥದ್ದು. ಬಿಟ್ರೆ ಇದೊಂದು ಅಹಂಕಾರವಾಗಲಿ ಅಥವಾ ದೇವರನ್ನ ನಂಬುವವರನ್ನ ಲೇವಡಿ ಮಾಡ್ತಕ್ಕಂಥದ್ದಾಗಲಿ ಅಲ್ಲ ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರಲ್ಲಿ ಬಹಳ ಚೆನ್ನಾಗಿ ಪುರಾಣದ ಕಥೆಗಳು, ಎಲ್ಲ ಧರ್ಮ ಗ್ರಂಥಗಳ ಕಥೆಗಳು, ಅದನ್ನೆಲ್ಲ ಒಳಗೊಂಡು ಅವರು ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ನಾನೊಂದು ಭಾಗವನ್ನ ಓದಿ ಹೇಳ್ತೇನೆ ನಿಮಗೆ. ದೇವರ ಭಯದಿಂದ ಕೆಲವರಾದರೂ ಜನ ಒಳ್ಳೆಯವರಾದರೆ ಅದನ್ನು ಸ್ವಾಗತಿಸೋಣ. ಆದರೆ ಯಾರೊಬ್ಬರ ಭಯ ಇರಲಿ ಇಲ್ಲದಿರಲಿ, ಶಿಕ್ಷೆ ಇರಲಿ ಇಲ್ಲದಿರಲಿ, ಕೆಟ್ಟದ್ದು ಅದು ಕೆಟ್ಟದ್ದು ಎಂಬ ಕಾರಣಕ್ಕಾಗಿಯೇ ಬೇಡವಾಗಬೇಕು. ನಮ್ಮ ಮನಸ್ಸು ಒಳ್ಳೆಯದನ್ನು ಇದು ಒಳ್ಳೆಯದು ಎಂಬ ಕಾರಣಕ್ಕಾಗಿಯೇ ಪ್ರೀತಿಸಬೇಕು. ಇದು ನಾವು ಬೆಳೆಸಿಕೊಳ್ಳಬೇಕಾದ ಮನೋವೃತ್ತಿ ಅಂತ ಅವರು ಹೇಳಿದ್ದಾರೆ ನೋಡಿ. ಇದರಲ್ಲಿ ಇದು ಬಹಳ ಮುಖ್ಯವಾದ ವಾಕ್ಯ ಅಂತ ನಾನು ಅನ್ಕೊಳ್ತೀನಿ. ದೇವರ ಭಯದಿಂದ ಕೆಲವರಾದರೂ ಜನ ಒಳ್ಳೆಯವರಾದರೆ ಅದನ್ನು ಸ್ವಾಗತಿಸೋಣ. ಈ ದೇವರು ಎನ್ನುವ ಭಯದಿಂದ ಅಥವಾ ಭಕ್ತಿಯಿಂದ ಅಂತಾನೆ ಅನ್ಕೊಳ್ಳೋಣ. ಜನ ಕೆಟ್ಟದನ್ನು ಮಾಡದೆ ಬರೀ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಸ್ವಾಗತಿಸೋಣ. ಆದರೆ ಯಾರೊಬ್ಬರ ಭಯ ಇರಲಿ ಇಲ್ಲದೆ ಇರಲಿ, ಶಿಕ್ಷೆ ಇರಲಿ ಇಲ್ಲದೆ ಇರಲಿ, ಕೆಟ್ಟದ್ದು ಅದು ಕೆಟ್ಟದ್ದು ಅಂತ, ಒಳ್ಳೆಯದು ಅದಕ್ಕೆ ಒಳ್ಳೆಯದು ಎಂಬ ಕಾರಣಕ್ಕಾಗಿ ನಾವು ಪ್ರೀತಿಸಬೇಕು ಅಂತ, ಅದನ್ನು ನಾವು ಆ ಮನೋವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಇದನ್ನು ಇವತ್ತಿನ ಕಾಲಕ್ಕೂ ಇದು ಬಹಳ
ಬಹಳ ಮುಖ್ಯವಾಗಿ ನಾವು ಅನ್ವಯಿಸ್ಕೊಳ್ಬೇಕಾದಂಥದ್ದು ಅಂತ ನಾನು ಅನ್ಕೊಳ್ತೀನಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ರೀತಿ ಅವರು ಈ ದೇವರು ಇಲ್ಲ ಅನ್ನೋದನ್ನ ಹೇಗೆ ತಾರ್ಕಿಕವಾಗಿ ಹೇಳ್ತಾ ಹೋಗ್ತಾರೆ ಅನ್ನೋದಕ್ಕೆ ಇನ್ನೊಂದು ವಾಕ್ಯವನ್ನ ಓದ್ತೇನೆ. ದೇವರು ಇದ್ದಾನೆಯೇ ಎಂಬ ಪ್ರಶ್ನೆಯನ್ನು ಅವರು ಕಾರ್ಯಕಾರಣ ನಿಯಮ ಮತ್ತು ಉದ್ದೇಶ ಅನ್ನೋ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಈ ವಾದಕ್ಕೆ ನಿರೀಶ್ವರವಾದಿಗಳು ನಿಮ್ಮ ನಿಯಮಕ್ಕೆ ವಿನಾಯಿತಿ ಇಲ್ಲ ಎಂದಿರಲ್ಲವೇ? ಹಾಗಾದರೆ ಈ ವಿಶ್ವವನ್ನು ಸೃಷ್ಟಿಸಿದನಲ್ಲ ದೇವರು, ಅವನನ್ನು ಸೃಷ್ಟಿಸಿದವರು ಒಬ್ಬರಿರಬೇಕಲ್ಲ, ಅಂತವನೊಬ್ಬನಿದ್ದಾನೆ ಎನ್ನುತ್ತೀರಾ? ಆ ಅಂತವನೊಬ್ಬನನ್ನು ಸೃಷ್ಟಿಸಿದವರು ಯಾರು? ಅನಂತ ಕಾಲ ಹೀಗೆ ಪ್ರಶ್ನೆ ಹಾಕುತ್ತಲೇ ಇರಬಹುದು. ಸೃಷ್ಟಿಗೆ ಮುಂಚೆ ಏನಿತ್ತು ಎಂಬ ಪ್ರಶ್ನೆಯೂ ಸಾಧ್ಯ ಎಂದು ಉತ್ತರ ಕೊಡಬಹುದು. ಈ ಪ್ರಶ್ನೆ ಮಾಲೆಗೆ ಉತ್ತರವೇನು? ದೇವರು ತನ್ನನ್ನು ತಾನೇ ಸೃಷ್ಟಿಸಿಕೊಂಡ ಎಂದು ಹೇಳಿ ನುಣುಚಿಕೊಳ್ಳುವುದು ಸಾಧ್ಯವಲ್ಲ. ತನ್ನನ್ನು ಸೃಷ್ಟಿಸಿಕೊಂಡ ಆ ತಾನು ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಉಳಿದೇ ಉಳಿಯುತ್ತದೆ. ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳುವುದು ಹೇಗೆ? ಆ ತಾನು ಎಂಬುದೇ ಇಲ್ಲದಿರುವಾಗ. ನೋಡಿ, ಇದು ಎಷ್ಟು ಚೆನ್ನಾಗಿರ್ತಕ್ಕಂಥ ವಿಚಾರ ಸರಣಿ. ಈಗ ದೇವರೊಬ್ರು ಇದ್ದಾನೆ ಅಂತ ಅನ್ಕೊಂಡ್ರೆ ದೇವರನ್ನು ಸೃಷ್ಟಿ ಮಾಡಿದ್ಯಾರು? ಆ ಸೃಷ್ಟಿಕರ್ತನನ್ನ ಸೃಷ್ಟಿ ಮಾಡಿದ್ಯಾರು? ಅದರಿಂದ ಯಾರಿದ್ರು? ಹೀಗೆ ಪ್ರಶ್ನೆ ಅನಂತವಾಗಿ ಹೋಗ್ತಾನೆ ಇರುತ್ತೆ. ತನ್ನನ್ನು ತಾನೇ ಸೃಷ್ಟಿಸಿಕೊಂಡ ಅಂದ್ರೆ ಆ ತಾನು ಎಲ್ಲಿಂದ ಬಂತು ಅಂತ. ಹೀಗೆ ಈ ವಾದ ಸರಣಿ ಮುಂದೆ ಹೋಗ್ತಾನೆ ಹೋಗುತ್ತೆ. ಮೇಲಿನ ಪ್ರಶ್ನೆಗಳಿಗೆ ಕೊಡಬಹುದಾದ ಉತ್ತರ ಒಂದೇ. ದೇವರನ್ನು ಯಾರೂ ಸೃಷ್ಟಿಸಲಿಲ್ಲ. ಸ್ವತಃ ದೇವರಿಂದಲೇ ಆಗಲಿ ಇತರರಿಂದಲೇ ಆಗಲಿ ದೇವರ ಸೃಷ್ಟಿ ಎಂಬ ಕಾರ್ಯ ನಡೆಯಲೇ ಇಲ್ಲ. ದೇವರಿಗೆ ಕಾರಣರಾದವರು ಯಾರೂ ಎಂದೂ ಇರಲಿಲ್ಲ. ದೇವರು ಯಾವಾಗಲೂ ಇದ್ದೇ ಇದ್ದ. ಅವನಿಗೆ ಆದಿ ಎಂಬುದು ಇಲ್ಲ. ಈ ಉತ್ತರ ಕೊಟ್ಟರೆ ಕಾರ್ಯಕಾರಣ ನಿಯಮಕ್ಕೆ ವಿನಾಯಿತಿ ಇಲ್ಲ ಎಂಬ ಮಾತು ಸುಳ್ಳಾಗುತ್ತದೆ. ನಿರೀಶ್ವರವಾದಿ ಹೀಗೆ ಸವಾಲು ಹಾಕಬಹುದು. ದೇವರು ಯಾವಾಗಲೂ ಇದ್ದೇ ಇದ್ದ ಎನ್ನಬಹುದಾದರೆ ವಿಶ್ವ ಯಾವಾಗಲೂ ಇದ್ದೇ ಇತ್ತು. ಅದಕ್ಕೆ ಸೃಷ್ಟಿ ಎಂಬುದಿಲ್ಲ, ಆದಿ ಎಂಬುದಿಲ್ಲ. ವಿಶ್ವಕ್ಕೆ ಕಾರಣನಾದವನೊಬ್ಬನನ್ನು ಹುಡುಕಿಕೊಂಡು ಹೋಗುವ ತೊಂದರೆ ಏಕೆ? ಅದಕ್ಕೆ ಆದಿ ಅಂತ್ಯ ಇಲ್ಲ ಅಂದಮೇಲೆ ಆ ಸೃಷ್ಟಿಕರ್ತನ ನಾವು ಹುಡುಕೋ ಕಾರಣ ಏಕೆ ಅಂತ ಅವರು ಹೇಳ್ತಾರೆ. ಆನಂತರ ಅವರು ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಅದನ್ನೆಲ್ಲ ನೀವು ಓದಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ರೀತಿಯಾಗಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರು ಈ ಮೌಲ್ಯಗಳನ್ನೇ ನಾವು ದೇವರು ಅಂತ ಅನ್ಕೊಳ್ಳೋದಾದ್ರೆ, ಆಗ ಆಮೇಲೆ ನೀತಿ, ಎಥಿಕ್ಸ್, ಇದನ್ನ ನಾವು ದೇವರು ಅಂದುಕೊಂಡು ಅದನ್ನೇ ಪಾಲಿಸ್ತಾ ಹೋಗೋದಾದ್ರೆ ಅದು ಸ್ವಾಗತಾರ್ಹ ಅಂತ ಹೇಳ್ತಾರೆ. ದೇವರ ಪೂಜೆಯನ್ನ ಮಾಡೋದು ಸುಲಭ, ಆದ್ರೆ ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಅಂತಹ ಮಾತುಗಳು ಕೂಡ ಇದರಲ್ಲಿ ಇದೆ. ವಿಜ್ಞಾನಿಗಳಲ್ಲೂ ಕೂಡ ದೇವರನ್ನು ನಂಬುವವರು ನಂಬದಿರುವವರು ಇದ್ದಾರೆ ಅಂತ ಹೇಳ್ತಾರೆ. ನ್ಯೂಟನ್ನಿನ ಉದಾಹರಣೆ ಕೊಟ್ಟು, ನ್ಯೂಟನ್ ದೇವರನ್ನು ನಂಬ್ತಿದ್ದ ಅಂತ ಅವ್ರು ಹೇಳ್ತಾರೆ. ಹಾಗೆ ಐನ್ಸ್ಟೀನ್ ಬಗ್ಗೆ ಅವ್ರು ಹೇಳ್ತಾರೆ, ಐನ್ಸ್ಟೀನ್ ದೇವರನ್ನು ನಂಬ್ತಾ ಇರಲಿಲ್ಲ ಅಂತ. ನಾನು ದೇವರು ಎಂಬ ವ್ಯಕ್ತಿಯೊಬ್ಬನಿದ್ದಾನೆ ಎಂದು ನಂಬುವುದಿಲ್ಲ. ವ್ಯಕ್ತಿಗಳ ಕರ್ಮವನ್ನು ನೇರವಾಗಿ ಪ್ರಚೋದಿಸುವ ಅಥವಾ ತಾನೇ ಸೃಷ್ಟಿಸಿದ ಜೀವಿಗಳ ಮೇಲೆ ನೇರವಾಗಿ ಜಡ್ಜ್ ಆಗಿ ಕೂತಿರುವ ದೇವರು ಎಂಬ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳುವುದು ನನಗೆ ಸಾಧ್ಯವಲ್ಲ. ಇದು ಐನ್ಸ್ಟೀನ್ ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮನುಷ್ಯನ ಪ್ರಯತ್ನಗಳಲ್ಲಿ ಅತ್ಯಂತ ಮುಖ್ಯವಾದುದೆಂದರೆ ನಮ್ಮ ಕರ್ಮವೆಲ್ಲ ನೀತಿಯುತವಾಗಿರಬೇಕೆಂದು ಮಾಡುವ ಪ್ರಯತ್ನ. ನಮ್ಮ ಆಂತರಿಕ ಸಮತೋಲನ ಅಷ್ಟೇಕೆ ನಮ್ಮ ಉಳಿವು, ಅಸ್ತಿತ್ವ ಕೂಡ ಅದನ್ನು ಅವಲಂಬಿಸಿದೆ. ನಾವು ಮಾಡುವ ಕೆಲಸವೆಲ್ಲ ನೀತಿಯುತವಾಗಿದ್ದರೆ ಮಾತ್ರ ಬದುಕಿಗೊಂದು ಸೌಂದರ್ಯ, ಗಾಂಭೀರ್ಯ ಇರುತ್ತದೆ. ಬಹುಶಃ ಈ ನೀತಿ ಜೀವಂತ ಶಕ್ತಿಯಾಗಿರುವಂತೆ ಮಾಡುವುದೇ ವಿದ್ಯಾಭ್ಯಾಸದ ಮುಖ್ಯ ಕೆಲಸ. ಐನ್ಸ್ಟೀನ್ ದೇವರನ್ನು ಕುರಿತಂತೆ ಹೇಳಿರುವ ಮಾತು ನಾವು ಈಗಾಗಲೇ ತಳೆರುವ ನಿಲುವನ್ನು ಸಮರ್ಥಿಸುತ್ತದೆ ಅಂತ ಅವರು ಹೇಳ್ತಾರೆ. ಈ ರೀತಿಯಾಗಿ ಅವ್ರು ಹೇಳಿದ್ದಾರೆ. ನೀತಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಉದಾಹರಣೆ ಕೊಡ್ತಾ ಅವರು ಹೇಳ್ತಾರೆ. ಇಲ್ಲಿ ನೋಡಿ, ಅವ್ರು ಹೇಳ್ತಾರೆ, ನಾಸ್ತಿಕರಿಗೆ ದೇವರನ್ನು ನಂಬದಿರುವುದು ಒಂದು ಹೆಮ್ಮೆ ಎಂಬ ಭಾವನೆ. ಅವರ ಅಪನಂಬಿಕೆ ವ್ಯಕ್ತಿಹಿತಕ್ಕೂ ಸಮಾಜಕ್ಕೂ ಧಕ್ಕೆ ತರುತ್ತದೆ. ದೇವರಿದ್ದಾನೆ, ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯಿಂದ ಜನ ಮನಃಶಾಂತಿ ಪಡೆಯುತ್ತಿದ್ದಾರೆ. ಅದನ್ನು ತಪ್ಪಿಸುವುದು ಸರಿಯಲ್ಲ ಎಂಬ ಭಾವನೆ. ಈ ಆಕ್ಷೇಪಣೆಗಳಿಗೆ ನಾನು ಕೊಟ್ಟುಕೊಂಡಿರುವ ಉತ್ತರಗಳು ಇವು. ನನಗೆ ಮತ್ತು ಈ ವಿಷಯಗಳನ್ನು ಕುರಿತು ಸೀರಿಯಸ್ ಆಗಿ ಯೋಚನೆ ಮಾಡುವ ಅನೇಕರಿಗೆ ದೇವರನ್ನು ನಂಬದಿರುವುದು ಹೆಮ್ಮೆಯೂ ಅಲ್ಲ, ಸಂತೋಷವೂ ಅಲ್ಲ, ಒಂದು ಬಗೆಯ ವಿಷಾದ. ಇದನ್ನು ಹಿಂದೆಯೇ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಅನುಭವವೊಂದನ್ನು 3.5 ದಶಕಗಳು ಕಳೆದ ಮೇಲೂ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ.
ಅವರು ಒಂದು ಕಡೆ ದೇವಸ್ಥಾನಕ್ಕೆ ಹೋದಾಗ ಆ ಕಥೆನ ನಿಮಗೆ ಈಗಾಗಲೇ ಹೇಳಿದ್ದೆ. ಅವತ್ತು ನಾನು ನನ್ನ ಶ್ರೀಮತಿಗೆ ಹೇಳಿದ ಮಾತು ಚೆನ್ನಾಗಿ ನೆನಪಿನಲ್ಲಿದೆ. ನೋಡು, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನಿನಗೆ ಗೊತ್ತಷ್ಟೇ. ಈ ಭಕ್ತರನ್ನು ನೋಡುವಾಗ ಅಯ್ಯೋ, ಇವರ ಮೊರೆಯನ್ನು ಕೇಳುವ, ಇವರ ಸಂಕಟಕ್ಕೆ ಸ್ಪಂದಿಸುವ ದೇವರೊಬ್ಬನಿಲ್ಲವಲ್ಲ ಎಂದು ನನಗೆ ಸಂಕಟವಾಗುತ್ತದೆ. ಈ ಮೊರೆ ಇವತ್ತಿನದಲ್ಲ, ಸಹಸ್ರಾರು ವರ್ಷಗಳಿಂದ ಇದ್ದದ್ದೇ. ಇದನ್ನು ನೋಡಿ ನೋಡಿ ದೇವರಿದ್ದಾನೆಂದು ಹೇಗೆ ನಂಬಲಿ ಅಂತ ಅವ್ರು ಹೇಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿ ಬಂದಿರತಕ್ಕಂತಹ ಭಕ್ತರ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಆಗದೆ ಇರತಕ್ಕಂತಹ ದೇವರಿದ್ದಾನೆ ಅಂತ ನಾನು ಹೇಗೆ ನಂಬಲಿ ಅಂತ ಅವರು ಕೇಳ್ಕೊಳ್ತಾರೆ. ಇದೇ ರೀತಿಯಾಗಿದೆ. ಇನ್ನೊಂದು ರೀತಿ ನೋಡಿ, ಅವರ ಸ್ನೇಹಿತನ ಕುಟುಂಬದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಆಮೇಲೆ ಅವನ ಮಗ ಕೂಡ ಒಬ್ಬ ಕ್ರೈಸ್ತ ಮಹಿಳೆಯನ್ನ ಮದುವೆ ಆಗ್ತಾನೆ ವಿದೇಶದಲ್ಲಿ, ಅದ್ರ ಬಗ್ಗೆನೂ ಹೇಳ್ಕೊಳ್ತಾರೆ. ನನ್ನ ಮಿತ್ರರೊಬ್ಬರ ಮಗಳು ಕ್ರೈಸ್ತನೊಬ್ಬನನ್ನು ಮದುವೆಯಾದಳು. ಗಂಡ ಹೆಂಡತಿಯರಿಬ್ಬರು ಉನ್ನತ ಮಟ್ಟದ ವಿದ್ಯಾ ಶಿಕ್ಷಣ ಪಡೆದವರು. ಗಂಡ ಹಿಂದೂ ಕ್ರೈಸ್ತ ಮತಗಳೆರಡರ ಮತಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದವನು. ಅವನದ್ದು ಮುಕ್ತ ಮನಸ್ಸು. ಒಂದು ದಿನ ಆತ ತನ್ನ ಮಾವನಿಗೆ ಹೇಳಿದ, ನಾನು ಕ್ರೈಸ್ತನಾಗಿರುವುದು ನಿಮಗೆ ಇರುಸು ಮುರಸಾದರೆ ನಾನು ಹಿಂದುವಾಗಲು ಸಿದ್ಧನಿದ್ದೇನೆ. ಆ ಮಾವ ಕೂಡ ಮೇಧಾವಿಗಳು, ಮುಕ್ತ ಮನಸ್ಸಿನವರು. ಅವರು ಕೊಟ್ಟ ಉತ್ತರ, ನೀನು ಹಿಂದೂ ಮತದ ಧ್ಯೇಯಗಳನ್ನು ತತ್ವಗಳನ್ನು ಒಪ್ಪಿಕೊಂಡಿದ್ದರೆ ಈಗಾಗಲೇ ಹಿಂದುವಾಗಿ ಬಿಟ್ಟಿದ್ದೀಯೆ, ಹೊಸದಾಗಿ ಆಗಬೇಕಾದ್ದಿಲ್ಲ. ಕ್ರೈಸ್ತ ಮತದಲ್ಲೇ ನಿನಗೆ ನಂಬಿಕೆ ಇದ್ದರೆ ನೀನು ಹಿಂದೂ ಆಗಲಾರೆ, ಕ್ರೈಸ್ತನಾಗಿಯೇ ಉಳಿಯುತ್ತೀಯೆ. ಹೃದಯವನ್ನು ಮುಟ್ಟದ ಬಾಹ್ಯ ಆಚರಣೆಗಳಿಂದ, ನಿಮ್ಮ ದೀಕ್ಷಾ ಸ್ಥಾನದಿಂದ ಅಥವಾ ನಮ್ಮ ಹವನ ಹೋಮಾದಿಗಳಿಂದ ಮತವನ್ನು ಬದಲಾಯಿಸಿದೆ ಎಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಅವರ ಅಳಿಯ ಮತವನ್ನೇನು ಬದಲಾಯಿಸಲಿಲ್ಲ. ಅಂದ್ರೆ ಬರೀ ನಾವು ಬಾಹ್ಯ ಆಚರಣೆಗಳಿಂದ ನಾವೇನೋ ಬದಲಾಯಿಸ್ಕೊಬಿಟ್ವಿ ಅಂದ್ರೆ ಅದು ಅಲ್ಲ. ನಮ್ಮ ಅಂತಃಕರಣದಲ್ಲಿ ಬದಲಾವಣೆಗಳು ಆಗಬೇಕು, ಅದು ನಿಜವಾದ ಬದಲಾವಣೆ ಅಂತ ಇವ್ರು ಹೇಳ್ತಾರೆ. ಅಥವಾ ಆ ತತ್ವಗಳನ್ನು ಒಪ್ಕೊಬಿಟ್ರೆ ಅಥವಾ ಅದನ್ನು ಫಾಲೋ ಮಾಡಿಬಿಟ್ರೆ ಆಯ್ತಲ್ಲ, ನಮ್ಮ ಒಳಗಡೆ ಆಗ್ತಕ್ಕಂತಹ ಬದಲಾವಣೆ, ಅದ್ರ ಬಗ್ಗೆ ಅದು ಬಹಳ ಮುಖ್ಯವಾದ್ದು ಅಂತ ಇವರು ಮಾತನಾಡ್ತಾ ಹೋಗ್ತಾರೆ. ಅದನ್ನೆಲ್ಲ ನಾವು ಇದು ಮಾಡ್ತಾರೆ. ಇದನ್ನ ಹೇಳ್ತಾರೆ ನೋಡಿ, ನನಗೆ ತೋರುವ ಮಟ್ಟಿಗೆ ಮತಧರ್ಮದ ತತ್ವಗಳಲ್ಲಿ ಮತ್ತು ದೇವರು ಎಂಬ ಕಲ್ಪನೆಯಲ್ಲಿ ಅಡಕವಾಗಿರುವ ನೀತಿ ಮುಖ್ಯ. ಲೋಕಹಿತದ ದೃಷ್ಟಿಯಿಂದ ನಮ್ಮ ಬದುಕು ಹೇಗೆ ಸಾಗಬೇಕು ಎಂಬುದನ್ನು ಸ್ಪಷ್ಟಪಡಿಸುವ ನೀತಿಯನ್ನು ರೂಪಿಸಿಕೊಂಡು ಅದರಂತೆ ನಡೆದುಕೊಂಡರೆ ಸಾಕು, ನಾವು ಯಾವ ಮತಕ್ಕೂ ಸೇರ್ಬೇಕಾದ್ದಿಲ್ಲ. ಅಂದ್ರೆ ಆ ನೀತಿಯನ್ನು ನಾವು ಫಾಲೋ ಮಾಡ್ಬಿಟ್ರೆ ಆಯ್ತು ಅಂತ ಬದುಕಬೇಕಾದ್ರೆ. ನಾವು ಹೊರಗಡೆ ಯಾಕೆ ತೋರಿಸ್ಕೋಬೇಕು ನಾವು ಇಂಥವ್ರು, ನಾವು ಇಂಥ ಮತದವರು ಅಂತ? ಆ ನೀತಿಯನ್ನ ನಾವು ಫಾಲೋ ಮಾಡ್ತಾ ಹೋಗ್ಬಿಟ್ರೆ ಆಯ್ತು ಅಂತ ಹೇಳ್ತಾರೆ. ಇದು ನೋಡಿ, ದೈವಶ್ರದ್ಧೆ ನೀತಿ ಶ್ರದ್ಧೆಗಳೆರಡೂ ಜನರಲ್ಲಿ ಒಟ್ಟಿಗೆ ಇರುವುದು ಸಾಧ್ಯ. ಆದರೆ ದೈವಶ್ರದ್ಧೆಯೇ ನೀತಿ ಶ್ರದ್ಧೆಗೆ ತಳಹದಿ ಎನ್ನುವುದು ಸರಿಯಲ್ಲ, ಅದು ಅಪಾಯಕರವೂ ಹೌದು. ಹಾಗೆ ನಂಬಿದರೆ ನೀತಿ ನಿರೀಶ್ವರವಾದಿಗಳಿಗೆ ಹೇಳಿದ್ದಲ್ಲ, ಅವರಿಗೆ ನೀತಿಯುತ ಜೀವನ ಅಸಾಧ್ಯ ಎಂದಂತಾಗುತ್ತದೆ. ಈಶ್ವರನಲ್ಲಿ ನಂಬಿಕೆ ಇಲ್ಲದ ಜೈನ ಬೌದ್ಧ ಮತಗಳು ನೀತಿಗೆ ವಿಶೇಷ ಪ್ರಾಶಸ್ತ್ಯ ಕೊಡುತ್ತವೆ. ದೇವರಿರಲಿ ಇಲ್ಲದಿರಲಿ ನೀತಿ ಇರಲೇಬೇಕು. ನೀತಿ ಇದ್ದು ಅದರ ಜೊತೆಗೆ ದೇವರಲ್ಲಿ ನಂಬಿಕೆಯೂ ಇದ್ದರೆ ಧಾರಾಳವಾಗಿ ಇರಬಹುದು. ಆದರೆ ದೈವಭಕ್ತಿ ಇದ್ದು ನೀತಿ ಇಲ್ಲದಿದ್ದರೆ ಪ್ರಪಂಚಕ್ಕೆ ತಳಹದಿಯೇ ಇಲ್ಲದಂತಾಗುತ್ತದೆ. ಇದು ನೋಡಿ ಎಷ್ಟು ಮುಖ್ಯವಾದದ್ದು ಅಂತ. ನನ್ನಲ್ಲಿ ಅಪಾರವಾದ ದೈವಭಕ್ತಿ ಇದೆ, ಆದರೆ ನಾನು ನೀತಿವಂತನಾಗಿ ಇರಲಾರೆ ಅಂದ್ರೆ ಅದು ಎಷ್ಟು ಅಪಾಯಕಾರಿಯಾದದ್ದು. ಆದರೆ ನಾನು ದೇವರನ್ನು ನಂಬೋದಿಲ್ಲ, ಆದರೆ ನೀತಿವಂತನಾಗಿರ್ತೇನೆ ಅಂದ್ರೆ ಅದು ಓಕೆ, ಏನೋ ತೊಂದರೆ ಇಲ್ಲ, ಅದರಿಂದ ಬೇರೆ ಯಾರಿಗೂ ತೊಂದರೆ ಇಲ್ಲ, ಅವನು ನೀತಿವಂತನಾಗಿ ಬದುಕ್ತಾನೆ, ಸಮಾಜಕ್ಕೇನೂ ತೊಂದರೆ ಇಲ್ಲ. ದೈವಶ್ರದ್ಧೆ ಮತ್ತೆ ನೀತಿ ಇವೆರಡು ಒಟ್ಟಿಗೆ ಇದ್ರೆ ಅದು ಸ್ವೀಕಾರಾರ್ಹ ಅಂತ ಹೇಳ್ತಾರೆ. ಆದ್ರೆ ನೀತಿ ಇಲ್ಲದೆ ಇರತಕ್ಕಂಥದ್ದು ಬಹಳ ಅಪಾಯಕಾರಿ. ನೋಡಿ ಇದೆಷ್ಟು ಮುಖ್ಯವಾಗಿದೆ ಅಂತ. ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ. ಇದು ಬಹಳ ಚೆನ್ನಾಗಿದೆ. ಉಪನಿಷತ್ತುಗಳಿಂದ ಹಲವಾರು ವಾಕ್ಯಗಳನ್ನು ತಗೊಂಡಿದ್ದಾರೆ, ಅದನ್ನ ಮಾತನಾಡ್ತಾ ಹೋಗ್ತಾರೆ. ಕೊನೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ, ನಾವು ಈಶ್ವರ ಎಂಬ ವ್ಯಕ್ತಿ ಇಲ್ಲ ಎಂದು ವಾದಿಸಿದರೂ ಈ ಈಶ್ವರನಿಗೆ ಜನ ಆರೋಪಿಸಿರುವ ಉದಾತ್ತ ಗುಣಗಳಲ್ಲಿ ಭಕ್ತಿ ಉಳ್ಳವರು. ಮೇಲೆ ಕಾಣಿಸಿದ ಉದಾತ್ತ ಗುಣಗಳೇ ದೇವರು ಎಂದು ಒಪ್ಪುವುದಾದರೆ ಮಾನವ ಮತದ ಅನುಯಾಯಿಗಳು ನಿರೀಶ್ವರವಾದಿಗಳಾದರೂ ದೈವ ಭಕ್ತರೇ. ಅಂದ್ರೆ ಉದಾತ್ತ ಗುಣಗಳು ಅಂದ್ರೆ ಯಾವ್ದ್ಯಾವ್ದವು? ಸರ್ವಸಮತಾಭಾವ, ನ್ಯಾಯ, ನೀತಿ, ಒಟ್ಟಿನಲ್ಲಿ ಪ್ರೇಮ. ನಮಗೆ ಬೇಕಾದ ದೇವರು ಎಂಥವನು ಎಂದು ನಾವು ಯೋಚಿಸಿದಾಗ ನಾವು ಅವನಲ್ಲಿ ಬಯಸಿದ ಗುಣಗಳು ಇವೆ ತಾನೆ. ನಮಗೆ ಬೇಕಾದ ದೇವರು ಮೌಲ್ಯ ರಕ್ಷಕ, ಎಲ್ಲರ ಯೋಗಕ್ಷೇಮವನ್ನು ಪಕ್ಷಪಾತವಿಲ್ಲದೆ ನೋಡಿಕೊಳ್ಳುವವನು, ಪ್ರೇಮಮೂರ್ತಿ.
ನಾವು ಈಶ್ವರ ಎಂಬ ವ್ಯಕ್ತಿ ಇಲ್ಲ ಎಂದು ವಾದಿಸಿದರೂ ಈ ಈಶ್ವರನಿಗೆ ಜನ ಆರೋಪಿಸಿರುವ ಉದಾತ್ತ ಗುಣಗಳಲ್ಲಿ ಭಕ್ತಿಯುಳ್ಳವರು. ಮೇಲೆ ಕಾಣಿಸಿದ ಉದಾತ್ತ ಗುಣಗಳೇ ದೇವರು ಎಂದು ಒಪ್ಪುವುದಾದರೆ ಮಾನವ ಮತದ ಅನುಯಾಯಿಗಳು ನಿರೀಶ್ವರವಾದಿಗಳಾದರೂ ದೈವ ಭಕ್ತರೇ. ಅಂದರೆ ಈ ರೀತಿಯಾಗಿ ಅವರು ನೀತಿ ಬಹಳ ಮುಖ್ಯ ಅನ್ನೋದನ್ನ, ಎಥಿಕ್ಸ್ ಬಹಳ ಮುಖ್ಯ ಜೀವನದಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹಾಗೇನೆ ಅವರು ಈ ಮಹಾಪುರುಷರು, ಉದಾಹರಣೆಗೆ ಮಹಾತ್ಮ ಗಾಂಧೀಜಿ, ರಾಮಕೃಷ್ಣ ಪರಮಹಂಸರು, ಇವ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗ್ತಾರೆ. ಅವರೆಲ್ಲ ದೇವರನ್ನು ಕಂಡಿದ್ರು ಅಥವಾ ಮಹಾತ್ಮ ಗಾಂಧೀಜಿಯವರಿಗೆ ಯಾವುದೋ ಒಂದು ಇನ್ನರ್ ವಾಯ್ಸ್ ಇಂದ ಅವರಿಗೆ ಪ್ರೇರಣೆ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ತಾ ಹೋಗ್ತಾರೆ. ಆಮೇಲೆ ಭ್ರಾಂತಿ, ಇಲ್ಯೂಷನ್ ಅಥವಾ ಹಲೋಸಿನೇಷನ್ ಬಗ್ಗೆ ಅವರು ಮಾತನಾಡ್ತಾ ಹೋಗ್ತಾರೆ. ಎಷ್ಟೋ ಮಹಾಪುರುಷರು ಅವ್ರು ಮಹಾಪುರುಷರು ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅವರಿಗೂ ಭ್ರಾಂತಿ ಅನ್ನೋದು ಕಾಡಿರಬಹುದಲ್ಲ, ಅದು ಮನುಷ್ಯ ಗುಣನೇ ಅಲ್ವಾ. ಮನುಷ್ಯಗೆ ಇರ್ತಕ್ಕಂತಹ ಭ್ರಾಂತಿ ಅನ್ನೋದು ಮನುಷ್ಯನಿಗೆ ಆಗ್ತಕ್ಕಂಥದ್ದೇ. ಅದರಿಂದ ಅವ್ರು ದೇವರನ್ನು ಕಂಡಿರಬಹುದಲ್ಲ ಅನ್ನೋ ವಾದವನ್ನು ಕೂಡ ಇವರು ಮಂಡಿಸ್ತಾ ಹೋಗ್ತಾರೆ. ಹೀಗಾಗಿ ಹಲವು ವಿಚಾರಗಳಲ್ಲಿ ಇದು ಬಹಳ ಓದಬೇಕಾದಂಥ ಪುಸ್ತಕ. ಬ್ರಹ್ಮ ಎನ್ನುವ ಕಲ್ಪನೆಯ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಎಲ್ಲದೂ ಅದಕ್ಕೆ ಸೇರುತ್ತೆ, ಆ ರೀತಿಯಾದದ್ದು ಒಂದು ಅದನ್ನು ನೀವು ಓದಿ. ಬಹಳ ಚೆನ್ನಾಗಿದೆ ಈ ಪುಸ್ತಕ. ಹಾಗಾಗಿ ಬಹಳ ಖುಷಿ ಆಯಿತು ನನಗೆ ಈ ಪುಸ್ತಕವನ್ನು ಓದಿ. ಇದನ್ನ ನೀವು ಎಲ್ಲ ಓದಿ ನಿಮ್ಗೇನು ಅನ್ನಿಸ್ತು ಅಂತ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.